ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರ್ವಿಸ್ ವ್ಲಾಗ್. ಸೊ ನೋಡಿ, ಚಳಿಗಾಲದಲ್ಲಿ ಅಂದರೆ ಡಿಸೆಂಬರ್ ಮಂತಲ್ಲಿ ದಿಸ್ ಎಕ್ಸೋಟಿಕ್ ಪ್ಯಾರೆಟ್ಸ್ ಯಾವ ಥರ ಚಳಿಗೆ ಸೆಟ್ಲ್ ಆಗ್ತಿದೆ ನೋಡಿ. ನಾವು ಡೈಲಿ 24 hours ಒಳಗಡೆ ಒಂದು ಸತಿ ಅದಕ್ಕೆ ಎಲ್ಲ ಕ್ಲೀನ್ ಮಾಡಬೇಕು, ಇಲ್ಲ ಅಥವಾ ಈ ಥರ ಕಲೆಕ್ಟ್ ಮಾಡ್ಕೊತವೆ. ಈ ಬರ್ಡ್ಸ್ ಹೆಂಗೆ ಅಂದರೆ ತುಂಬಾ ಸ್ವಲ್ಪ ಹೈಜಿನ್ ಇರ್ತವೆ. ಸೊ ನಾವು ಡೈಲಿ ಕ್ಲೀನ್ ಮಾಡೋದು ಅಬ್ಸರ್ವ್ ಮಾಡ್ತೇವೆ. ಸೊ ಹೆಂಗೆ ನಮ್ಮ ಕ್ಲೀನ್ ಮಾಡ್ತಾರೆ, ಯಾವ ಥರ ಇದು ಮಾಡ್ತಾರೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಕ್ಲೀನ್ ಮಾಡಿ ತೋರಿಸ್ತೀನಿ. ಡೈಲಿ ಫ್ರೆಶ್ ಅಪ್ ಆಗಲ್ಲ. ಸೊ ಯಾವ ಥರ ಅಂದರೆ ಎಷ್ಟು ಆ್ಯಂಗ್ಸೈಟಿ ಆಗ್ತವೆ ಅಂತೇಳಿದ್ರೆ, ಒಂದು ಸ್ವಲ್ಪ ಟಚ್ ಆದ ತಕ್ಷಣ ಅವಕ್ಕೇನೋ ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗ್ತವೆ. ಸೊ ಒನ್ಸ್ ಅದು ಕಂಫರ್ಟ್ ಫೀಲ್ ಆಗೋ ತನಕ ನೀವು ಎಷ್ಟೇ ಕಂಫರ್ಟ್ ಫೀಲ್ ಮಾಡಿದ್ರು ಕೆಲವೊಂದು ಸಮಯ ಅದಕ್ಕೆ ಅನ್ಕಂಫರ್ಟ್ ಫೀಲ್ ಆಗೇ ಆಗುತ್ತೆ. ಸ್ವಲ್ಪ ಕೇಜ್ನ ಸ್ವಲ್ಪ ಅಲ್ಲಾಡಿಸಿದ್ರೆ ಸೊ ನೋಡಿಕೊಂಡು ಇದು ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ವಾಟರ್ ನೆನ್ನೆ ಹಾಕಿದ್ದು, ಬಟ್ ಯಾವ ಥರ ಆಗಿದೆ ಅಂತ ಕ್ಲೀನ್ ಮಾಡ್ತೀನಿ. ಸೊ ಇಲ್ಲಿ ಈ ಥರ ತೆಗಿಲಿಕ್ಕೆ ಜಾಗ ಇರುತ್ತೆ. ಸೊ ನಿಧಾನಕ್ಕೆ ಆ ವಾಟ್ರ್ ತೆಗೆದು ಈಗ ಕ್ಲೀನ್ ಮಾಡಬೇಕು. ಸೊ ನೋಡಿ ಎಷ್ಟು ಕೂಡ ಆಗಿರುತ್ತೆ. ಸೊ ಈ ಥರ ಈಗ ಫ್ರೆಶ್ ವಾಟ್ರ್ ಹಾಕ್ತಿದ್ದೀನಿ. ಸೊ ಇನಿಷಿಯಲ್ ಡೇಸಲ್ಲಿ ಏನಾಗ್ತಿತ್ತು ಅಂತೇಳಿದ್ರೆ, ಅವು ಸ್ವಲ್ಪ ಇದಾಗ್ತಿದ್ದಂಗೆ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದ್ವು. ಇವಾಗ ನೋಡಿ, ಸೊ ನಾನೇನೇ ಕೈ ಹಾಕಿ ಕ್ಲೀನ್ ಮಾಡಿದ್ರು ಕೂಡ ಸೊ ಅಲ್ಲಾಡೋದಿಲ್ಲ. ಸೊ ಇದೊಂದು ಕೇಜ್ ಬಾಕ್ಸ್ ಅಂತ, ಇದು ಎಕ್ಸ್ಟ್ರಾ ಫಿಟ್ಟಿಂಗು. ಸೊ ಇದೇನಕ್ಕೆ ಅಂದರೆ ಸ್ವಲ್ಪ ಕಂಫರ್ಟ್ ಫೀಲ್ ಆಗ್ತವೆ. ಸೊ ಅವಕ್ಕಿಂತ ಸ್ವಲ್ಪ ಇದಾದರೆ ನೋಡಿ, ಈ ಥರ ಬಂದು ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತವೆ. ಸೊ ಅದಕ್ಕೋಸ್ಕರ ಇದು ಹಾಕಿದ್ದೀನಿ. ಸೊ ಕೆಳಗಡೆ ಇದು ಅದರದ್ದು ವೇಸ್ಟ್ ಏನಿದೆ ತೆಗಿಲಿಕ್ಕೆ ಈ ಥರ ಒಂದು ಬಾರ್ ಕೊಟ್ಟಿರ್ತಾರೆ. ಸೊ ಇದನ್ನು ತೆಗೆದು ಸೊ ಡೈಲಿ ಕ್ಲೀನ್ ಮಾಡಬೇಕಾಗತ್ತೆ. ಅಂದರೆ ಏನು ಚಿಂತಲ್ಲಿ ಊಟ ಮಾಡ್ತಾವಲ್ಲ, ಸೊ ಅದರದ್ದು ವೇಸ್ಟ್ ಫುಡ್ ಎಲ್ಲ ಬಿದ್ದಿರ್ತವೆ. ಸೊ ಕ್ಲೀನ್ ಮಾಡಬೇಕಷ್ಟೇ. ಸೊ ನೋಡಿ, ಈ ಥರ ಹೊಸ ಕ್ಲೀನ್ ಮಾಡಿ ಹಾಕಿದ್ದೀನಿ. ಸೊ ಪೇಪರ್ ಏನಕ್ಕಪ್ಪ ಹಾಕ್ತೀವಿ ಅಂತ ಹೇಳಿದ್ರೆ, ಸೊ ಇನ್ ಕೇಸ್ ಅದು ಜಾಸ್ತಿ ವೇಸ್ಟ್ ಮಾಡಿದಾಗ ಸೊ ನಮಗೂ ಒಂಥರ ಇದಾಗಬಾರ್ದು. ಸೊ ಹೈಜೀನ್ ಮೇಂಟೈನ್ ಮಾಡೋಕ್ಕೋಸ್ಕರ ಪೇಪರ್ ಹಾಕ್ಬಿಟ್ರೆ ಒನ್ ಟೈಮ್ ರಿಮೂವ್, ಸೊ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಸೊ ಸೈಡಲ್ಲಿ ಏನಿದೆ ಕೊಳೆನ ಅಟ್ಲೀಸ್ಟ್ ವೀಕ್ಲಿ ಒಂದು ಸತಿ ವಾಶ್ ಮಾಡಿ ಹಾಕ್ತೀವಿ. ಸೊ ಇದನ್ನು ರೀಫಿಕ್ಸ್ ಮಾಡ್ತೀನಿ ನೋಡಿ. ಅವಾಗ ಕೆ ಜಿ ಈಗಿನ ಕೆ ಜಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ. ಸೊ ಅವು ಕಂಫರ್ಟ್ ಆಗ್ತವೆ. ಸೊ ಸೌಂಡಿಗೆ ತುಂಬಾ ಹೆದರ್ತವೆ ನೋಡಿ. ಅದರದ್ದು ಫೆದರ್ಸ್ ಏನಿದೆ ಅದು ಚಳಿಗಾಲಕ್ಕೆ ಎಷ್ಟು ನೀಟಾಗಿ ಹರಡ್ಕೊಂಡಿದೆ ಅಂತೇಳಿ. ಸೊ ನಾರ್ಮಲಿ ಈ ಥರ ಇರೋಲ್ಲ ಅವು, ಬಟ್ ಇವಾಗ ಈ ಥರ ಆಗಿರುತ್ತೆ. ರಿಂಗ್ ಸೌಂಡ್ ಮಾಡುತ್ತೆ. ಸೊ ಇದ್ರ ಜೊತೆ ಟೈಮ್ ಪಾಸ್ ಮಾಡೋದೇ ಒಂದು ದೊಡ್ಡ ಗುಡ್ನೆಸ್ ಅನ್ಕೊತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಇರ್ತವೆ. ಸೊ ಅದೇನು ಫುಲ್ ಗ್ರೀನ್ ಇದೆಯಲ್ಲ, ಅದು ಒಂದು ಹೆಣ್ಣು ಫೀಮೇಲ್. ಸೊ ಇದು ಒಂದು ಬಾಯ್. ಸೊ ಇದಕ್ಕಿನ್ನೂ ತುಂಬ ಚಿಕ್ಕ ವಯಸ್ಸು. ಸೊ ನಾರ್ಮಲಾಗಿ ಟಿಪಿಕಲ್ ಆಡ್ಕೊಂಡಿರ್ತವೆ. ಸೊ ಇನ್ನೊಂದೇನಪ್ಪ ಅಂತೇಳಿದ್ರೆ, ಸೊ ಇದಕ್ಕೆ ನಾವು ತುಂಬ ಆ್ಯಕ್ಟಿವ್ ಇರೋಂಥ ಬರ್ಡ್ಸ್ಗಳಿವೆ, ಎಕ್ಸೋಟಿಕ್ ಬರ್ಡ್ಸು. ಸೊ ಆಸ್ಟ್ರೇಲಿಯನ್ ಬೇಸ್ಡ್. ಸೊ ಇದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಥರ ಡಾಲ್ಸು, ಸೊ ಬೆಲ್ಸು ಈ ಥರ ಹಾಕಿದಾಗ ಅವು ಆ್ಯಕ್ಟಿವ್ ಆಗಿರ್ತವೆ. ಸೊ ಇಲ್ಲ ಅಥವಾ ಸೊಪ್ಪು ಕುದಿರ್ತವೆ ನೋಡಿ. ಇಷ್ಟೋ ತನಕ ಒಳಗಡೆ ಇಟ್ಟಿದ್ದೆ. ಸೊ ಅವು ಜಾಸ್ತಿ ಆ್ಯಕ್ಟಿವ್ ಇರಲಿಲ್ಲ. ಸೊ ಸನ್ಲೈಟ್ ಬೀಳ್ತಿರಂಗೆ ತುಂಬ ಆ್ಯಕ್ಟಿವ್ ಆಗಿರ್ತವೆ. ಸ್ವಲ್ಪ ಹೊತ್ತ ಮೇಲೆ ಪಿಯೋ ಅಂತಿರ್ತವೆ. ಸೊ ಅದನ್ನು ನಿಮ್ಗೆ ಹಾಕ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಅದ್ರ ಫುಡ್ ಏನಿದೆ ಅದ್ರ ಮೇಲೆ ಬಂದು ಕೂತಿದೆ. ನಾನು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ. ಈಗ ಬಿಟ್ಟೋಯ್ತು. ಸೊ ಎಷ್ಟು ಆ್ಯಕ್ಟಿವ್ ಇರ್ತವೆ. ಸೊ ಇದು ಬಂದು ನಾವು ಅದಕ್ಕೆ ಯೂಸ್ ಮಾಡೋ ಫುಡ್ಡು. ಸೊ ಎಲ್ಲ ಸೀಡ್ಸು ಮಿಕ್ಸ್ ಆಗಿರ್ತವೆ. ಸೊ ತುಂಬ ಇಷ್ಟಪಟ್ಟು ತಿಂತವೆ. ಸೊ ಒಂದೊಂದು ಏನಂತ ಇರೋದು ಎರಡೇ ಬರ್ಡ್ ಆಗಿರೋದ್ರಿಂದ ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫುಡ್ನ ಕೊಟ್ಟು ಟ್ರೈ ಮಾಡ್ತೀನಿ. ಸೊ ಜಾಸ್ತಿ ಬಿಟ್ಟರೆ ಜಾಸ್ತಿ ಫುಡ್ ಹಾಕಬೇಕಾಗುತ್ತೆ. ಇದು ಕಮ್ಮಿ ಇರೋದ್ರಿಂದ ಸೊ ಆ ಬೌಲ್ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಬಿಟ್ಟು ಕೊಟ್ಟಿರ್ತೀನಿ. ಸೊ 1.5 day, ಸೊ 24 hours ಅಷ್ಟು ಒಳಗಡೆ. ಸೊ ನೋಡಿ ಫ್ರೆಂಡ್ಸ್, ಇಷ್ಟನ್ನು ಅವು ಕವರ್ ಮಾಡ್ತವೆ. ಸೊ ನೋಡಿ, ಈಗ ಫ್ರೆಶ್ ಫುಡ್ನ ಸೊ ಮತ್ತೆ ಇನ್ಸರ್ಟ್ ಮಾಡ್ತಿದ್ದೀನಿ. ಸೊ ಇವಾಗ ರೆಡಿ ಟು ಈಟ್. ಸೊ ಇವಾಗ ಫ್ರೆಶ್ ವಾಟರು, ಫ್ರೆಶ್ ಇದು. ಸೊ ಎಂಜಾಯ್ ದಿ ಡೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ಥರ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾಯಿರಿ. ಸೊ ನಾಳೆ ನಾವು ಇನ್ನು ಕೇಜೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸ್ನಾನ ಮಾಡಿಸಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.